ಮಂಗಳಮುಖಿ ಜೊತೆ ಲವ್ ಕೊನೆಗಾಗಿದ್ದು ಮಾತ್ರ ದುರಂತ. ಬಳ್ಳಾರಿಯಲ್ಲೊಂದು ಒಂಥರ ಪ್ರೇಮ ಕಥನ, ಪ್ರೀತಿಸಿ ಒಟ್ಟಿಗೆ ವಾಸವಿದ್ದಂತಹ ಜೋಡಿ ಅದು. ಆದರೆ ಇದ್ದಕ್ಕಿದ್ದ ಹಾಗೆ ಮನೆ ಬಾಗಿಲು ತೆರೆಯಲೇ ಇಲ್ಲ. ಮಂಗಳಮುಖಿ ಇಬ್ಬರ ಲವ್ ಕಹಾನಿ ಕೊನೆಗೆ ಎಂಡ್ ಆಗಿದ್ದು ಮಾತ್ರ ಟ್ರಾಜಿಡಿ. ಬಳ್ಳಾರಿಯಲ್ಲಿ ನಡೆದಿರತಕ್ಕಂತಹ ಒಂದು ತರಹದ ಪ್ರೇಮ ಕಥನ ಇದು. ಪ್ರೀತಿಸಿ ಒಟ್ಟಿಗೆ ವಾಸವಿದ್ದಂತಹ ಜೋಡಿ ಇದ್ದಕ್ಕಿದ್ದ ಹಾಗೆ ಬಾಗಿಲ ಹಾಕೊಂಡು ಒಳಗಿದ್ದವರು ಬೆಳಿಗ್ಗೆ ದಿನ ಬಾಗಿಲೇ ತೆಗಿಲಿಲ್ಲ. ಇದ್ದಕ್ಕಿದ್ದಂತೆ ಮನೆ ಬಾಗಿಲು ತೆರೆಯಲೇ ಇಲ್ಲ ಆ ಜೋಡಿ. ಸಂಶಯ ಬಂದು ಅಕ್ಕಪಕ್ಕದವರು ಬಾಗಿಲು ತೆಗೆದು ನೋಡಿದಾಗ ಇಬ್ಬರು ನೇಣಿಗೆ ಶರಣಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಅನುಮಾನಾಸ್ಪದವಾಗಿ ಬಾಡಿಗೆ ಮನೆಯಲ್ಲಿ ಡೆಡ್ ಬಾಡಿ ಪತ್ತೆಯಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ಬರು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮಂಗಳಮುಖಿ ಸುಹಾಸಿನಿ ಮೃತ ದುರ್ದೈವಿ, ಇನ್ನು ಶೇಖರ್ ಅಲಿಯಾಸ್ ಮಣಿ ಈ ಇಬ್ಬರು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಬ್ರೂಸ್ಪೇಟೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಳ್ಳಾರಿ ತಾಲೂಕಿನ ಛಾಗನೂರು ಗ್ರಾಮದವರು ಎಂದು ತಿಳಿದು ಬಂದಿದೆ. ಮಂಗಳಮುಖಿಯ ಜೊತೆ ಸ್ನೇಹ, ಅದಾದ ನಂತರ ಸ್ನೇಹ ಪ್ರೇಮಕ್ಕೆ ತಿರುಗಿ ಕೊನೆ ಘಳಿಗೆಯಲ್ಲಿ ಸಾಂಪ್ರದಾಯಿಕವಾಗಿ ಮದುವೆ ಆಗದೆ ಲಿವಿಂಗ್ ಟುಗೆದರ್ನಲ್ಲಿ ಇದ್ರು. ಇಬ್ರು ಕೂಡ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಸಂಸಾರ ಮಾಡ್ತಾ ಇದ್ರು. ಆರಂಭದ ದಿನಗಳಲ್ಲಿ ಸಂಸಾರ ಏನೋ ಅಚ್ಚುಕಟ್ಟಾಗಿ ನಡೀತು. ಆದರೆ ಬರಬರುತ್ತಾ ಇಬ್ಬರಲ್ಲಿ ಅದೇನೋ ಭಿನ್ನಾಭಿಪ್ರಾಯಗಳು, ಪದೇ ಪದೇ ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಡ್ತಾ ಇದ್ರು ಅಂತ ಹೇಳಿ ಅಕ್ಕಪಕ್ಕದ ಮನೆಯವರು ಈಗ ಆರೋಪ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಡ್ತಾ ಇದ್ರು. ಇನ್ನು ಇದು ಒಂದು ಸ್ವಲ್ಪ ವಿಭಿನ್ನವಾದಂತಹ ಪ್ರೇಮ ಕಥೆ ಆಗಿರೋದ್ರಿಂದ ಆಕೆ ಮಂಗಳಮುಖಿ ಆಗಿದ್ರು, ಈತ ಸಾಮಾನ್ಯ ವಯಸ್ಸಿನ ಹುಡುಗ. ಇಬ್ಬರು ಪ್ರೀತಿ ಮಾಡಿದ್ರು. ನಿರಂತರ 5 ವರ್ಷಗಳ ಕಾಲ ಪ್ರೀತಿ ಮಾಡಿ ಅದಾದ ನಂತರ ಲಿವಿಂಗ್ ಟುಗೆದರ್. ಇಬ್ಬರ ಮನೆಯವರಿಗೂ ಕೂಡ ಇಷ್ಟ ಇರಲಿಲ್ಲ. ಮನೆಯವರ ನಿಷ್ಠೂರವನ್ನ ಇಟ್ಟುಕೊಂಡು ಪ್ರತ್ಯೇಕವಾಗಿ ಮನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು. ಅದೇನಾಯ್ತೋ ಏನು, ಇಬ್ಬರ ಸಂಸಾರದಲ್ಲಿ ಒಂದಷ್ಟು ಏರಿಳಿತಗಳು ಇರ್ತವೆ. ಸಾಮಾನ್ಯವಾಗಿ ಬೇರೆ ಸಂಸಾರದಲ್ಲಿ ಹೆಂಗಿರ್ತಾವೋ ಹಾಗೆ. ಆದರೆ ಅದು ವಿಪರೀತ ಆದಾಗ ಕೆಲ ದುರ್ಘಟನೆಗಳು ಸಂಭವಿಸುತ್ತೆ. ಇನ್ನು ಮನೆ ಬಾಗಿಲು ತೆಗಿಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಕ್ಕಪಕ್ಕದ ಮನೆಯವರು ಸಂಶಯ ಬಂದು ಬಾಗಿಲು ಓಪನ್ ಮಾಡಿ ನೋಡಿದಾಗ ನೇಣು ಬಿಗಿದ ಸ್ಥಿತಿಯಲ್ಲಿ ಇಬ್ಬರು ಪತ್ತೆಯಾಗಿದೆ. ಅಸಹಜ ಸಾವು. ಇದರಲ್ಲಿ ಏನೋ ಸಂಶಯ ಇದೆ. ಏನು ಕಾರಣ ಇರಬಹುದು? ಇವರನ್ನು ಯಾರಾದರೂ ಕೊಂದ್ರ ಅಥವಾ ಬೇರೆ ಯಾರಾದರೂ ಆ ಮನೆಗೆ ಬಂದು ಹೋದ್ರ? ಬ್ರೂಸ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಪೊಲೀಸರು ಕೂಡ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ತನಿಖೆಯನ್ನು ಕೂಡ ಶುರು ಹಚ್ಕೊಂಡಿದ್ದಾರೆ. ಇನ್ನು ಇವರಿಗೆ ಯಾರಾದರೂ, ಇವರ ಕುಟುಂಬಸ್ಥರು ಯಾರಾದರೂ ಥ್ರೆಟ್ ಮಾಡಿದ್ರ? ಇವರಿಬ್ಬರ ಮೊಬೈಲ್ ಫೋನ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡು ಎಲ್ಲ ತರಹದ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇವರಿಗೆ ಬೇರೆ ಕಡೆಯಿಂದ ಏನಾದರೂ ಥ್ರೆಟ್ ಇತ್ತಾ, ಬೆದರಿಕೆಗಳಿತ್ತ, ಇವ್ರ ಮನೆಗೆ ಯಾರಾದರೂ ಬಂದು ಹೋಗ್ತಾ ಇದ್ರ ಅಪರಿಚಿತರು? ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಚುರುಕುಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.